ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನೋ ಜೈಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ನಾವು ಇವತ್ತು ಸಿಂಪಲ್ಲಾಗಿ ವೆಜ್ ಫ್ರೈಡ್ ರೈಸ್ ಯಾವುದೇ ಸಾಸ್ ಬಳಸದೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನ್ಗೆ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ಮೇಲೆ ಒಂದು ಸಣ್ಣದಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕಟ್ ಮಾಡಿರೋ ಹುರುಳಿಕಾಯಿ, ಒಂದು ಬೌಲ್ ಕ್ಯಾರೆಟ್, ನೌಕೋಲ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಜಾಸ್ತಿ ಬೇಯಿಸಬೇಡಿ ಫ್ರೆಂಡ್ಸ್, ಕ್ರಂಚಿಯಾಗಿರಲಿ, ಫ್ರೈಡ್ ರೈಸ್ ಟೇಸ್ಟಿಯಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ. ಈಗ ಒಂದು ಕಟ್ ಮಾಡಿರೋ ಟೊಮೊಟೊ ಸೇರಿಸಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇದಕ್ಕೆ ಚಕ್ಕೆ ಲವಂಗದ ಪೌಡ್ರು ಸೇರಿಸಿ ಫ್ರೆಂಡ್ಸ್, ಅರ್ಧ ಸ್ಪೂನು, ಮತ್ತು ಒಂದು ಅರ್ಧ ಸ್ಪೂನ್ ಮೆಣಸು ಪುಡಿ ಸೇರಿಸಿ, ಕಾಳು ಮೆಣಸಿನ ಪೌಡ್ರು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ ರೈಸ್ ಸೇರಿಸಿ ಉದ್ದುದ್ರಾಗಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಿಂಪಲ್ಲಾಗಿರೋ ವೆಜ್ ಫ್ರೈಡ್ ರೈಸ್ ರೆಡಿ ಫ್ರೆಂಡ್ಸ್. ಇದಕ್ಕೆ ಯಾವುದೇ ಸಾಸ್ ಬೇಡ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೇಲಿ. ಸಿಂಪಲ್ ವೆಜ್ ಫ್ರೈಡ್ ರೈಸ್ ರೆಡಿ ಫ್ರೆಂಡ್ಸ್. ಸೂಪರಾಗಿ ಬಂದಿದೆ. ಥ್ಯಾಂಕ್ ಯು.